ಈ ಅಂಗಡಿಯಲ್ಲಿ ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಜತೆಗೆ ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ಗಳನ್ನು ಹಾಕಿಕೊಡಲಾಗುತ್ತದೆ. ಇದು ಕುಷ್ಟಗಿಯ ಕಂದಕೂರ್ ಜ್ಯುವೆಲರಿ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಶಿವಶಕ್ತಿ ಅಂಗಡಿಯ ವಿಶೇಷತೆಯಾಗಿದೆ. ಹಿಂದೆ ಅಂಗಡಿಗೊಮ್ಮೆ ಭೇಟಿ ನೀಡಿ. ಅಲ್ಲಿ ಅಕ್ಷತೆ ಹಿಡಿದು ಹರಸಲು ನೂರಾರು ಜನ ನೆರೆದಿದ್ದರು. ವಾದ್ಯ ಮೇಳಗಳ ಸದ್ದಿಗೆ ಇಡೀ ಗ್ರಾಮವೇ ತಲ್ಲಣಿಸಿತ್ತು. ಮಂತ್ರಘೋಷಗಳ ನಡುವೆ ಕಲ್ಯಾಣೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಆದರೆ ಆಶ್ಚರ್ಯ ಅಂದರೆ ಅಲ್ಲಿ ಹಸಿಮಣೆ ಏರಿದ್ದು ಯಾವುದೇ ಯುವಕ ಯುವತಿಯಲ್ಲ, ಬದಲಿಗೆ ಮೂಕಜೀವಿಗಳು. ಹೌದು, ವರುಣದೇವನ ಕೃಪೆಗಾಗಿ ಧಾರವಾಡದಲ್ಲಿ ನಡೆದ ಆ ಅಪರೂಪದ ಹೈಟೆಕ್ ಮದುವೆಯ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟ ಲಕ್ಷಣಗಳು ಎದ್ದು ಕಾಣಿಸುತ್ತಿವೆ. ಇತ್ತ ಧಾರವಾಡ ಜಿಲ್ಲೆಯಲ್ಲಿಯೂ ವರುಣದೇವನ ಮುನಿಸು ಅನ್ನದಾತನ ನಿದ್ದೆಗೆಡಿಸಿದೆ. ಮುಂಗಾರಿನ ಆರಂಭದಲ್ಲಿ ಸುರಿದಿದ್ದ ಮಳೆಗೆ ಖುಷಿಯಾಗಿದ್ದ ರೈತಾಪಿ ವರ್ಗ ಬಿತ್ತನೆ ಕಾರ್ಯವನ್ನೇನೋ ಮುಗಿಸಿಬಿಟ್ಟಿತು. ಆದರೆ ಈಗ ಬೆಳೆ ಕೈಗೆ ಬರುವ ಹೊತ್ತಿಗೆ ಆಕಾಶದಲ್ಲಿ ಮೋಡಗಳೇ ಕಾಣಿಸುತ್ತಿಲ್ಲ. ಒಣಗುತ್ತಿರುವ ಬೆಳೆಗಳನ್ನು ಕಂಡು ಕಣ್ಣೀರು ಹಾಕುತ್ತಿರುವ ರೈತರು ಈಗ ವರುಣನ ಮನಸ್ಸು ಕರಗಿಸಲು ವಿಭಿನ್ನ ಆಚರಣೆಯ ಮೊರೆ ಹೋಗಿದ್ದಾರೆ. ಕತ್ತೆಗಳ ಮದುವೆ ಮಾಡಿದರೆ ಕರುಣಾಮಯಿ ಮಳೆರಾಯ ಧರೆಗಿಳಿಯುತ್ತಾನೆ ಅನ್ನೋದು ಶತಮಾನಗಳ ನಂಬಿಕೆ. ಇದೇ ನಂಬಿಕೆಯ ಮೇಲೆ ಧಾರವಾಡ ಜಿಲ್ಲೆಯ ಅಮ್ಮಿನಬಾವಿ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಸಕಲ ಶಾಸ್ತ್ರೋಕ್ತವಾಗಿ ಕತ್ತೆಗಳ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿದ್ದಾರೆ. ಅಮ್ಮಿನಬಾವಿ ಗ್ರಾಮದಲ್ಲಿ ಸರ್ವ ಧರ್ಮಗಳ ಎಲ್ಲರೂ ಜನರು ಕೂಡಿ ಮಳೆ ಸಲುವಾಗಿ ಈ ಕತ್ತಿ ಪೂಜೆ ನಾವು ಲಗ್ನ ಮಾಡಿದೀವಿ. ಶಾಸ್ತ್ರೋಕ್ತವಾಗಿ ಹೆಂಗ ಜನರು ಲಗ್ನ ಮಾಡ್ತಾರೆ ಹಂಗ ನಾವು ಮಾಡಿದೀವಿ. ಇಲ್ಲಿ ಅದನ್ನ ಮಾಡಿದ್ರೆ ನಮಗೆ ಮಳೆ ಆಗ್ತದೆ ಅನ್ನೋ ಆಸೆಗೆ ನಾವು ಇಲ್ಲಿ ಎಲ್ಲರೂ ಅದ್ರ ಬಗ್ಗೆ ಅಭಿಮಾನ ತಗೊಂಡು ಮಾಡಿದ್ದ ಐತಿ. ಇದ್ರಾಗ ಹಿಂದೆ ನಾವು ಒಂದು ಓಣಿ ಒಳಗೆ ಅಷ್ಟೇ ಮಾಡಿದ್ರು. ಈಗ ಎಲ್ಲರೂ ಇಡೀ ಊರವರು ಕೂಡ ಮಾಡಿವಿ. ಮತ್ತು ಸುತ್ತಮುತ್ತಲ ಹಳ್ಳಿಯವರು ಬಂದ ಇದಕ್ಕೆ ಸಹಾಯ ಮಾಡ್ಯಾರ. ರವಾ ತರ್ಸೀವಿ, ಸಕ್ರೆ, ಅಕ್ಕಿ, ಆಮ್ಯಾಗ ಸಾಂಬಾರ ಸಾಮಾನ, ಚಿರ ಅನ್ನ ಸಾರು ಪಲ್ಯ 10,000 ಜನಕ್ಕೆ ಆಗುವಷ್ಟೇನು ನಾವು ಮಾಡಿಟ್ಟೇವಿ. ಇನ್ನೂ ಹೆಚ್ಚಿಗೆ ಬಂದ್ರು ನಡುವಷ್ಟು ನಮ್ಗೆ ರೇಷನ್ ಕೊಡೈತಿ. ಸಹಾಯ ಮಾಡಿದ್ರು. ಯಾರು ಏನು ಒಬ್ಬರ ಕೊಟ್ಟಿದ್ದಲ್ಲ, ಇಡೀ ಎಲ್ಲರೂ ಸಮಾಜದವ್ರು ಎಲ್ಲರೂ ಕೊಟ್ಟಾರ. ಬೇರೆ ನಮಗೆ ಹಳ್ಳಿಯವರು ಕೊಟ್ಟಾರ. ಬರಗಾಲ ಸಲುವಾಗಿ ಈಗ ಇದನ್ನ ನಾವು ಮಾಡಿದ್ವಿ. ಈ ವಿಶಿಷ್ಟ ಮದುವೆಯಲ್ಲಿ ಗಂಡು ಕತ್ತೆಗೆ ಮೇಘರಾಜ ಎಂದು, ಹೆಣ್ಣು ಕತ್ತೆಗೆ ವಸುಂಧರಾ ದೇವಿ ಎಂದು ನಾಮಕರಣ ಮಾಡಲಾಗಿತ್ತು. ಇಡೀ ಗ್ರಾಮದ ಜನರು 2 ಪಂಗಡಗಳಾಗಿ ಸಪ್ತಪದಿ ತುಳಿಸಲು ಸಜ್ಜಾಗಿದ್ದರು. ಒಂದು ಕಡೆ ವರನ ಕಡೆಯವರ ಸಂಭ್ರಮವಾದರೆ ಮತ್ತೊಂದು ಕಡೆ ವಧುವಿನ ಕಡೆಯವರ ಸಡಗರ. ಬೆಳಗ್ಗೆ ವರನ ಮನೆಯಿಂದ ಬಾಸಿಂಗ ಪಡೆದುಕೊಂಡು ವಧುವಿನ ಮನೆ ಕಡೆಗೆ ಮೆರವಣಿಗೆ ಮೂಲಕ ಹೋಗಲಾಯಿತು. ಬಳಿಕ ಮಾಂಗಲ್ಯವನ್ನು ಪಡೆದುಕೊಂಡು ದೇವಸ್ಥಾನದಲ್ಲಿ ಬಾಸಿಂಗ ಮತ್ತು ಮಾಂಗಲ್ಯದ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬಳಿಕ ಮತ್ತೆ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮದುವೆಯ ವೇದಿಕೆಗೆ ಬರಲಾಯಿತು. ಅಲ್ಲಿ ಅದಾಗಲೇ ನೆರೆದಿದ್ದ ಜನರ ನಡುವೆ ಮೇಘರಾಜ ಹಾಗೂ ವಸುಂಧರಾ ದೇವಿ ಜೋಡಿಯನ್ನು ಕರೆತರಲಾಯಿತು. ನಂತರ ಶಾಸ್ತ್ರೋಕ್ತ ವಿಧಿಗಳ ಮೂಲಕ
ಮದುವೆಯನ್ನು ನೆರವೇರಿಸಲಾಯಿತು. ಇದೇ ವೇಳೆ ಕಪ್ಪೆಗಳ ಮದುವೆಯನ್ನೂ ಮಾಡಲಾಯಿತು. ಹೀಗೆ ಮಾಡುವುದರಿಂದ ಮಳೆ ಬೀಳುತ್ತದೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಧಾರವಾಡ ತಾಲೂಕ್ ಅಮ್ಮಿನಭಾವಿ ಗ್ರಾಮದಲ್ಲಿ ಇವತ್ತಿನ ದಿನ ಅಮ್ಮಿನಭಾವಿ, ಮರೇವಾಡ, ತಿಮ್ಮಾಪುರ, ಕರಡಿಗುಡ್ಡ ಮತ್ತು ಕೌಲಗೇರಿಯ ಸದ್ಭಕ್ತರೆಲ್ಲರೂ ಸೇರಿ ಮಳೆರಾಯನ ಆಗಮನಕ್ಕಾಗಿ ಅದರ ನಿಮಿತ್ತ ಕತ್ತೆಗಳ ಒಂದು ಮದುವೆಯನ್ನ ಇವತ್ತಿನ ದಿನ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ವಿವಾಹ ಕಾರ್ಯವನ್ನ ಇದೀಗ ಎಲ್ಲಾ ಊರಿನ ಸಮಸ್ತ ಸದ್ಭಕ್ತರು, ತಾಯಂದರು, ಯುವಕ ಮಿತ್ರರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನಾವು ಮಳೆರಾಯನ ಆಗಮನಕ್ಕಾಗಿ ಒಂದು ವಿವಾಹವನ್ನ ನೆರವೇರಿಸ್ತಾ ಇದ್ದೀವಿ. ಇದನ್ನ ಆದಿ ಕಾಲದಿಂದನೂ ಯಾವಾಗ ಬರಗಾಲ ಅನ್ನುವಂಥದ್ದು ಬರ್ತೈತಿ, ಅವಾಗ ಕಪ್ಪೆಗಳ ಮದುವೆ ಆಗಿರ್ಬೋದು, ಗೊಂಬೆಗಳ ಮದುವೆ ಆಗಿರ್ಬೋದು, ಅಥವಾ ಕತ್ತೆಗಳ ಮದುವೆ ಆಗಿರ್ಬೋದು, ಈ ರೀತಿಯಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಪದ್ಧತಿ ಐತಿ ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾವು ಕೂಡ ಅವರ ವಿವಾಹವನ್ನ ಇವತ್ತಿನ ದಿನ ಇಲ್ಲಿ ನೆರವೇರಿಸಿವಿ. ಜೈ ಮಂಗಳಂ ಜೈ ನಮ ಪಾರ್ವದೇವ ಎಲ್ಲ ಸದ್ಭಕ್ತರಿಗೆ ಕೇವಲ ಮದುವೆ ಮಾತ್ರವಲ್ಲ, ಬಂದ ನೂರಾರು ಅತಿಥಿಗಳಿಗೆ ಅಂದರೆ ಇಡೀ ಗ್ರಾಮಸ್ಥರಿಗೆ ವಿಶೇಷ ಅಡುಗೆಯ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇಡೀ ಊರಿನ ಜನ ಒಟ್ಟಾಗಿ ಕುಳಿತು ಮದುವೆಯ ಊಟ ಸವಿದರು. ಒಟ್ಟಿನಲ್ಲಿ ಒಣಗುತ್ತಿರುವ ಬೆಳೆಗಳನ್ನು ಉಳಿಸಿಕೊಳ್ಳಲು ಅನ್ನದಾತ ನಡೆಸುತ್ತಿರುವ ಈ ಸಾಂಪ್ರದಾಯಿಕ ಕಸರತ್ತಿಗೆ ಆ ವರುಣದೇವ ಕರಗಿ ಕೃಪೆ ತೋರುತ್ತಾನೋ ಕಾದು ನೋಡಬೇಕಿದೆ. ವಿಶ್ವನಾಥ್ ವಿ ಸೊಪ್ಪಿಮಠ, ವಿಶ್ವದನಿ ನ್ಯೂಸ್. ನೀವೇನಾದ್ರೂ ಲೋಕಲ್ ಸುದ್ದಿಗಳಿಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಲೋಕಲ್ ಸುದ್ದಿಗಳ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಚಾರ ಪಡೆಯುವ ಜಾಹೀರಾತುಗಳನ್ನು ನೀಡಲು ಹಿಂದೆ ವಿಶ್ವದನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.